ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಮಹಾಕಾರುಣಿಕ ಸುಖೀತಿ ಗೌತಮ ಬುದ್ಧರ ಬೋಧಿಸತ್ವ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚರಣಾರವಿಂದಗಳನ್ನ ನನ್ನ ಮೈತ್ರಿಪೂರ್ಣ ಭೀಮವಂದನೆ ಸಲ್ಲಿಸುತ್ತಾ, ವೇದಿಕೆಯ ಸಮ್ಮುಖದಲ್ಲಿ ಆಸೀನರಾಗಿರ್ತಕ್ಕಂಥ ಆಯಾ ಕ್ಷೇತ್ರದಲ್ಲಿ ಅವಿರತವಾಗಿರ್ತಕ್ಕಂಥ ಸಾಧನೆಗೆ ಎದುರಿರ್ತಕ್ಕಂಥ ನನ್ನ ಕುಲ ಬಾಂಧವರಿಗೆಲ್ಲರೂ ಕೂಡ ನನ್ನ ಕ್ರಾಂತಿಕಾರಿ ಜೈ ಭೀಮ್ಗಳು. ಬಂಧುಗಳೇ, ನಾನು ಭಾಷಣ ಮಾಡಲು ಬಂದಿಲ್ಲ. ನಾಗಮೋಹನ್ ದಾಸ್ ಅವರ ವರದಿಗೆ ಸಂಬಂಧಪಟ್ಟ ಹಾಗೆ ಅವರು ಮಾಡಿರ್ತಕ್ಕಂಥ ಲೋಪದೋಷಗಳನ್ನು ಯಥಾವತ್ತಾಗಿ ಒಂದು 5 ಮುಖ್ಯ ಅಂಶಗಳನ್ನು ನಿಮ್ಮೆಲ್ಲರ ಗಮನಕ್ಕೆ ತರಕ್ಕೆ ಬಂದಿದ್ದೇನೆ. ಅದಕ್ಕೂ ಮುಂಚೆ ಪೂಜ್ಯ ಸ್ವಾಮೀಜಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ, ಇವತ್ತಿನ ಈ ಸಭೆಯ ಕೂಗು ಏನಾಗಬೇಕಂದ್ರೆ ಅದನ್ನು ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಹೇಳಿದ್ದಾರೆ. ನನ್ನ ವರದಿಯನ್ನು ಪುರಸ್ಕರಿಸಿರಿ, ಪರಿಷ್ಕರಿಸಿರಿ, ತಿರಸ್ಕರಿಸಿರಿ ಅಂತ ಹೇಳಿದ್ದಾರೆ. ಸರ್ಕಾರ ಪುರಸ್ಕರಿಸಿದೆ, ನಾವು ಪರಿಷ್ಕರಿಸ್ತಾ ಇದ್ದೇವೆ. ಅದನ್ನು ತಿರಸ್ಕಾರ ಮಾಡತಕ್ಕಂಥ ಒತ್ತಾಯ ನಾವು ಇವತ್ತು ದಿವಸ ಮಾಡಬೇಕು ಅಂತಕ್ಕಂಥ ಮಾತಿನ ಹೇಳ್ತಾ ಇದ್ದೇನೆ. ಬಹುಶಃ ಸ್ವಾಮೀಜಿಯವರ ಕೈಯಲ್ಲಿ ಇದು ನನ್ನೊಂದು ಸಂಶೋಧನಾ ಪುಸ್ತಕ ಕೊಡ್ತೀನಿ. ಸ್ವಾಮೀಜಿಯವರು ದಯವಿಟ್ಟು ನಾಗಮೋಹನ್ ದಾಸ್ ಅವರಿಗೆ ತಾವು ಕೊಡಬೇಕು. ಕಾರಣ ಏನಂದ್ರೆ ಇದರಲ್ಲಿ ಎಡ್ಗರ್ ಥರ್ಸ್ಟನ್, ಕ್ರಿಸ್ಟೋಫರ್ ಜೆಫ್ನಿ, ಎಲಿನಾರ್ ಚೆಲಿಯಟ್, ಅಲೆಕ್ಸಾಂಡರ್ ರಾಬರ್ಟ್ಸನ್, ಗುಸ್ತಾವ್ ಸಾಲಮನ್ ಓಪಟ್, ಮೈಸೂರು ಗೆಜೆಟ್ ವ್ಯಾಲ್ಯೂಮ್ ನಂಬರ್ 3 ಈ ರೀತಿ 7-8 ಎವಿಡೆನ್ಸ್ಗಳು ಕೊಟ್ಟಿದ್ದೇವೆ. ಮಹಾರ್, ಹೊಲೆಯ, ಪರಯ್ಯ, ಪುಲಿಯ, ಛಲವಾದಿ ಇವೆಲ್ಲವೂ ಕೂಡ ಸಮಾನಾರ್ಥಕ ಪದ ಹೊಂದಿರತಕ್ಕಂಥ ಒಂದೇ ಕುಲ ಅಂತಕ್ಕಂಥದ್ದು. ಇಂಥ ಕುಲದಲ್ಲಿ ಹುಟ್ಟಿರ್ತಕ್ಕಂಥ, ಇಂಥ ಬ್ರ್ಯಾಂಡೆಡ್ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಈ ಸಮುದಾಯವನ್ನು ಬೇಕು ಅಂತಲೇ ನಾಗಮೋಹನ್ ದಾಸ್ ಅವರು ಬೇಕು ಅಂತಲೇ ನಮ್ಮನ್ನು ಶೋಷಣೆಗೊಳಪಡಿಸುವ ಸಲುವಾಗಿ ಸಿದ್ಧಪಡಿಸಿರ್ತಕ್ಕಂಥ ವರದಿನೇ ನಾಗಮೋಹನ್ ದಾಸ್ ಅವರ ವರದಿ. ಈ ವೇದಿಕೆ ಮೂಲಕ ನನ್ನ ಸಮಾಜದ ಗಣ್ಯರಿಗೆ ಚಪ್ಪಲಿಂದ ಅವ್ರ ಕೋಟುಗಳಿಗೆ ಚಪ್ಪಲಿಂದ ಹೊಡೆದಿರ್ತಕ್ಕಂಥವ್ರಿಗೆ, ನನ್ನ ಸಮಾಜದ ಬಗ್ಗೆ ತುಚ್ಛವಾಗಿ ಮಾತಾಡಿರ್ತಕ್ಕಂಥವ್ರಿಗೆ ಉತ್ತರ ಕೊಡಬೇಕಾಗಿತ್ತು. ಆದರೆ ಸಮಯದ ಅಭಾವವಿದ್ದ ಪ್ರಯುಕ್ತ ನನ್ನ ಸಮಾಜದ ಗಣ್ಯಮಾನ್ಯರ ಸಮ್ಮುಖದಲ್ಲಿ ನನ್ನ ಸಮಾಜದ ಪರವಾಗಿ ಚಾಲೆಂಜ್ ಮಾಡಿ ಹೇಳ್ತೀನಿ, ಇವೆಲ್ಲ ಅಣ್ಣಂದಿರು ಕೂಡ್ಲಿ ಅವರಿಗೆ ಆಧಾರ ಸಹಿತವಾಗಿ ನಾನು ಉತ್ತರ ಕೊಡ್ತೀನಿ, ಚಾಲೆಂಜ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಮುಲಾಜಿಗಾಗಿ ಹಡಿಲಾರದೆ ಸತ್ತಿರಂತೆ. ಯಾವೊಂದು ಮುಲಾಜ್ ಕಾಯ್ದ ಅವಶ್ಯಕತೆ ಇಲ್ಲ ನಮಗೆ. ಯಾವಾಗ ನಮ್ಮ ತಲೆ ಮೇಲೆ ಅವ್ರ ಕಾಲಿಡ್ಲತ್ತಾರಂದ್ರೆ ನಾವ್ಯಾಕೆ ಮುಲಾಜ್ ಕಾಯ್ಬೇಕು? ಈಗಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ 5 ಅಂಶಗಳು ಗಣ್ಯಮಾನ್ಯರ ಗಮನಕ್ಕೆ ತರ್ತಾ ಇದ್ದೇನೆ. ನಂಬರ್ 1, ನಾಗಮೋಹನ ದಾಸ್ ಅವರ ವರದಿ ಕಾನೂನು ಬಾಹಿರವಾಗಿರ್ತಕ್ಕಂಥ ವರದಿ. ಅದಕ್ಕೆ ದಾಖಲೆ ನಂಬರ್ 1, 1950ರ ಮೀಸಲಾತಿ ಕಾಯ್ದೆ, 1956ರ ಮೀಸಲಾತಿ ಕಾಯ್ದೆ, 1976ರ ಶೆಡ್ಯೂಲ್ ಕಾಸ್ಟ್ ಇನ್ಕ್ಲೂಸಿವ್ ಅಂಡ್ ಎಕ್ಸ್ಕ್ಲೂಸಿವ್ ಆಕ್ಟ್ ಮತ್ತು 1990ರ ಕಾಯ್ದೆಯಲ್ಲಿ ನಮಗೆ ಮೀಸಲಾತಿ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಸಾಮಾಜಿಕ ತಾರತಮ್ಯದಿಂದ, ಸಾಮಾಜಿಕ ಶೋಷಣೆಯಿಂದ. ಅಂದರೆ ಹಿಂದೂ ಧರ್ಮದಲ್ಲಿದ್ದು ಸಾಮಾಜಿಕ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಸಮುದಾಯ ಇದ್ದ ಪ್ರಯುಕ್ತ ಇವರಿಗೆ ಮೀಸಲಾತಿ ಕೊಟ್ಟಿದೆ ಅಂತ ಮೀಸಲಾತಿ ಕಾಯ್ದೆಯಲ್ಲಿದೆ. ಹಾಗೆಯೇ ಯಾವುದೇ ಜನಗಣತಿ 1911ರಿಂದ 2011ರವರೆಗೆ ನಡೆದಿರತಕ್ಕಂಥ ಗಣತಿಗಳಲ್ಲಿ ಕಾಲಂ ನಂಬರ್ 7ರಲ್ಲಿ ಧರ್ಮದ ಕಾಲಂ ಇರುತ್ತೆ. ಆದರೆ ನಾಗಮೋಹನ್ ದಾಸ್ ಅವರು ಉದ್ದೇಶಪೂರ್ವಕವಾಗಿ ಜನಗಣತಿ ನಿಯಮದ ವಿರುದ್ಧ ಮತ್ತು ಮೀಸಲಾತಿ ಕಾಯ್ದೆಗಳ ವಿರುದ್ಧವಾಗಿ ಆ ಗಣತಿ ಫಾರಂದಲ್ಲಿರ್ತಕ್ಕಂಥ ಜಾತಿ ಧರ್ಮದ ಕಾಲಮನ್ನು ತೆಗೆದುಹಾಕಿಬಿಟ್ಟು ಗಣತಿ ಮಾಡಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ಇದು ತುಂಬಾ ಲಾಜಿಕ್ ಆಗಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಯಾಕೆಂದ್ರೆ 1990ರಲ್ಲಿ ಪಾರ್ಲಿಮೆಂಟ್ ಅಮೆಂಡ್ಮೆಂಟ್ ಮಾಡಿಬಿಟ್ಟು ಹಿಂದೂ ಧರ್ಮ ಅಂದರೆ ಸಿಖ್ ಮತ್ತು ಬೌದ್ಧ ಧರ್ಮವು ಕೂಡ ಹಿಂದೂ ಧರ್ಮದ ಭಾಗ ಅಂತಕ್ಕಂಥದ್ದು ಕೂಡ ಕಾಯ್ದೆ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಬಲಗೈ ಸಮುದಾಯದ ಜನಾಂಗ ಭಾಗಶಃ ಬೌದ್ಧ ಧರ್ಮಕ್ಕೆ ಹೋಗಿದ್ದಾರೆ, ಅವರು ಬೌದ್ಧ ಧರ್ಮ ಅಂತ ಬರೆಸರು, ಹಿಂದೂ ಧರ್ಮ ಅಂತ ಬರೆಸರು ಕೂಡ ಅವರು ಬಲಗೈ ಸಮುದಾಯದಲ್ಲಿ ಬರ್ತಾರೆ. ಆದರೆ ಭಾಗಶಃ ಲಾಜಿಕ್ ಆಗಿ ಎಡಗೈ ಸಮುದಾಯದವರು ಕ್ರೈಸ್ತ ಧರ್ಮಕ್ಕೆ ಹೋದ ಪ್ರಯುಕ್ತ ಅವರು ಒಂದ್ ವೇಳೆ ಕ್ರೈಸ್ತ ಧರ್ಮ ಅಂತ ಬರ್ಸಿದ್ರೆ ಅವರ ಸಂಖ್ಯೆ ಕಡಿಮೆ ಆಗ್ತದ ಅನ್ನೋ ದೃಷ್ಟಿಕೋನದಿಂದ ಆ ಧರ್ಮದ ಕಾಲಮನ್ನು ರದ್ದುಪಡಿಸಿರ್ತಕ್ಕಂಥದ್ದು. ಇದು ಕಾನೂನು ಬಾಹಿರವಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ಕೃತ್ಯ ಅಂತಕ್ಕಂಥದ್ದು ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ವಿ. ಇನ್ನು ಕಂಟೆಂಪ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಮಾಡಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರು ಬಹುಶಃ ಇಲ್ಲಿರ್ತಕ್ಕಂಥ ಅಣ್ಣಂದಿರಿಗೆ ಎಲ್ಲರಿಗೂ ಗೊತ್ತಿರ್ತದೆ ಏನು ಕಂಟೆಂಪ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದ್ರೆ. 2000 ಇಸ್ವಿಯಲ್ಲಿ ಸಂವಿಧಾನಕ್ಕೆ 81ನೇ ತಿದ್ದುಪಡಿ ತರುವುದರ ಮೂಲಕ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 16(4)B ಅನ್ನು ರೂಪಿಸಿತು ಪಾರ್ಲಿಮೆಂಟ್ ನಲ್ಲಿ. ಆ 16(4)B ದಲ್ಲಿ ಎಲ್ಲೂ ಕೂಡ
ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೇವಲ 2 ವರ್ಷಗಳಿಗೆ ಮಾತ್ರ ಸೀಮಿತ ಇಡಬೇಕು ಅಂತಕ್ಕಂಥದ್ದು ಅದರಲ್ಲಿಲ್ಲ. ಎರಡನೇದಾಗಿ ಬ್ಯಾಕ್ಲಾಗ್ ಹುದ್ದೆಗಳು 2 ವರ್ಷದ ನಂತರ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತಂದ್ರೂ ಕೂಡ ಆ ಪಾರ್ಲಿಮೆಂಟ್ ಹತ್ರ ಸಂವಿಧಾನದ ಆರ್ಟಿಕಲ್ 16(4)B ದಲ್ಲಿಲ್ಲ. ಆದರೆ ಗೌರವಾನ್ವಿತ ನಾಗಮೋಹನ್ ದಾಸ್ ಅವರು ಅವರ ವರದಿಯ ಪುಟ ಸಂಖ್ಯೆ 138 ಸ್ಪಷ್ಟವಾಗಿ ಹೇಳ್ತಾರೆ, ಕಾನೂನಿನಲ್ಲಿ ಅಂದ್ರೆ ಆರ್ಟಿಕಲ್ 16(4)B ದಲ್ಲಿ ಈ ಬ್ಯಾಕ್ಲಾಗ್ ಹುದ್ದೆಗಳು ಕೇವಲ 2 ವರ್ಷಗಳವರೆಗೆ ಇಡತಕ್ಕಂಥದ್ದು ಎಂದು ನಿಯಮ ಇದೆ ಅಂತೇಳಿ ಅವರು ಶಿಫಾರಸು ಮಾಡಿದ್ದಾರೆ. ಎರಡನೇದಾಗಿ ಪುಟ ಸಂಖ್ಯೆ 330ರಲ್ಲಿ ಮತ್ತೊಂದು ಸಂವಿಧಾನ ವಿರುದ್ಧ ಕೆಲಸ ಮಾಡಿದ್ದಾರೆ. ಅಂದ್ರೆ ಬ್ಯಾಕ್ಲಾಗ್ ಹುದ್ದೆ ಅಂದ್ರೆ ಪ್ರವರ್ಗ 1 ಮತ್ತು 2ರಲ್ಲಿ ಸೂಟೇಬಲ್ ಕ್ಯಾಂಡಿಡೇಟ್ ಸಿಗಲಿಲ್ಲ ಅಂದ್ರೆ NFSC ಲಾಗು ಮಾಡಬೇಕು. ವೈವಾ ಇದ್ದಾಗ ಈ ಹೊಲೆಯರನ್ನು ಫೇಲ್ ಮಾಡಿಬಿಟ್ಟು NFSC ಅಂದ್ರೆ ನಾಟ್ ಫಿಟ್ ಸೂಟೇಬಲ್ ಕ್ಯಾಂಡಿಡೇಟ್ ಅಂತಕ್ಕಂಥ ಜಾರಿ ತರಬೇಕು. ಇವರು ವೈವಾದಲ್ಲಿ ಸೋತರು ಫೇಲ್ ಆದ್ರಂದ್ರೆ ಅವರ ಹುದ್ದೆಗಳನ್ನು ಕ್ಯಾರಿ ಫಾರ್ವರ್ಡ್ ಮಾಡಬೇಕಂತೇಳಿ ಪೇಜ್ ನಂಬರ್ 330ರಲ್ಲಿ ಶಿಫಾರಸು ಮಾಡಿರ್ತಕ್ಕಂಥದ್ದು. ಈ ಎರಡೂ ಶಿಫಾರಸುಗಳು ಕಂಟೆಂಪ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಗಿವೆ. ಇದನ್ನು ಪೂಜಾ ಗುರುಗಳ ಗಮನಕ್ಕೆ ತರ್ತಾ ಇದ್ದೀನಿ. ಪ್ರತಿಯನ್ನು ಅವ್ರಿಗೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ. ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ವಿ, ಏನು ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಆಗಿದೆ, ಬಹಳ ಖುಷಿ ಪಟ್ಟು ಮೆಸೇಜ್ ಹಾಕ್ತಾರೆ ನಮ್ಮವರು. ಸ್ನೇಹಿತರೆ, 1985ರಲ್ಲಿ ಸಿವಿಲ್ ಸೂಟ್ ನಂಬರ್ 733 ಸೊಸೈ ವರ್ಸಸ್ ಯೂನಿಯನ್ ಗವರ್ಮೆಂಟ್ ಜಜ್ಮೆಂಟ್ ಆಗಿದೆ. ಏನಂತ, ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿರ್ತಕ್ಕಂಥ ಶೆಡ್ಯೂಲ್ ಕಾಸ್ಟ್ ಜನಾಂಗದವರು ಮೀಸಲಾತಿಯ ಅಡಿಯಲ್ಲಿ ಮೀಸಲಾತಿಗೆ ಬರೋದಿಲ್ಲ, ಇವರು ಅಸ್ಪೃಶ್ಯರಲ್ಲ, ಶೆಡ್ಯೂಲ್ ಕಾಸ್ಟ್ ಅಲ್ಲ ಅಂತಕ್ಕಂಥದ್ದು 86ನೇ ಜಜ್ಮೆಂಟ್ ಆಗಿರ್ತಕ್ಕಂಥದ್ದು. ಬಹುಶಃ ನಾಗಮೋಹನ್ ದಾಸ್ ಅವರು ಖಾರವಾಗಿ ಮಾತಾಡಬೇಕಾಗುತ್ತೆ. ಅವರೇ ಹೇಳಿದ ಹಾಗೆ ಭಾಷಣದಲ್ಲಿ ಕೇಳಿದೆ, ನಾನು SSLC ಥರ್ಡ್ ಕ್ಲಾಸ್ ಪಾಸ್ ಆಗಿದೆ, PUC ಥರ್ಡ್ ಕ್ಲಾಸ್ ಪಾಸ್ ಆಗಿದೆ, ಡಿಗ್ರಿ ಥರ್ಡ್ ಕ್ಲಾಸ್ ಪಾಸ್ ಆಗಿದೆ ಅಂತ. ಬಹುಶಃ ಥರ್ಡ್ ಕ್ಲಾಸ್ ಪಾಸ್ ಆದ ಸಲುವಾಗಿ ಏನೋ ಗೊತ್ತಿಲ್ಲ, ನಾಗಮೋಹನ್ ದಾಸ್ ಅವರು ತಮ್ಮ ವರದಿ ಕೊಡುವ ಪೂರ್ವದಲ್ಲಿ ಅಂದರೆ 2025 ಏಪ್ರಿಲ್ 30 ದಿವಸ ಅಖಿಲ ರಾಮರೆಡ್ಡಿ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಜಜ್ಮೆಂಟ್ ಆಗಿದೆ. ಈ ಜಜ್ಮೆಂಟ್ ಹೇಳುತ್ತೆ, ಸೊಸೈ ವರ್ಸಸ್ ಯೂನಿಯನ್ ಗವರ್ಮೆಂಟ್ ಜಜ್ಮೆಂಟ್ ಅನ್ನು ಕೋಟ್ ಮಾಡಿ ಶೆಡ್ಯೂಲ್ ಕಾಸ್ಟ್ ಜನಾಂಗದವರು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡರೆ ಅವರು ಮೀಸಲಾತಿ ಅಡಿಯಲ್ಲಿ ಬರೋದಿಲ್ಲ ಈ ಜಜ್ಮೆಂಟ್ ಕೂಡ ಹೇಳುತ್ತೆ. ಈ ಜಜ್ಮೆಂಟ್ ಬಂದು 4 ತಿಂಗಳ ನಂತರ ನಾಗಮೋಹನ್ ದಾಸ್ ಅವರು ಆ ವರದಿಯಲ್ಲಿ ಶಿಫಾರಸು ಮಾಡಿರ್ತಕ್ಕಂಥದ್ದು ಕ್ರೈಸ್ತ ಧರ್ಮೀಯರನ್ನು ಮಾದಿಗರ ಗುಂಪಿ ಸೇರಿಸಿ. ತದನಂತರ 21/11/2025ರಲ್ಲಿ ಜಿತೇಂದ್ರ ವರ್ಸತ್ ಉತ್ತರ ಪ್ರದೇಶ ಗವರ್ಮೆಂಟ್ ಜಜ್ಮೆಂಟ್ ಆಯ್ತು. ಅದು ಸೇಮ್ ಜಜ್ಮೆಂಟ್, ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರು ಮೀಸಲಾತಿ ಸೌಲಭ್ಯ ಪಡೆಯಲು ಅನರ್ಹರು ಅಂತಕ್ಕಂಥ ಮಾತನ್ನು ಗೌರವಾನ್ವಿತ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಿಷಯವನ್ನು ಪ್ರಸ್ತಾವನೆ ಮಾಡಿದ್ರು, ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿರ್ತಕ್ಕಂಥವ್ರು ಅಂತ. ಸ್ನೇಹಿತರೆ, ದಲಿತ್ ಕ್ರಿಶ್ಚಿಯನ್ಸ್ ಇನ್ ಸರ್ಚ್ ಆಫ್ ಜಸ್ಟಿಸ್ ಅಂತಕ್ಕಂಥ ಒಂದು ರಿಪೋರ್ಟ್ ಇದೆ. ಕರ್ನಾಟಕ ಕ್ರೈಸ್ತ ಮಿಷನರಿಗಳು ಸರ್ವೆ ಮಾಡಿ 2021ರಿಂದ 23ರವರೆಗೆ ಇಡೀ ಕರ್ನಾಟಕದ ಚರ್ಚ್ಗಳನ್ನು ಸರ್ವೆ ಮಾಡಿ ಸರ್ಕಾರಕ್ಕೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಏನಂತ, ನಮ್ಮ ಸಂಖ್ಯೆ ಇಷ್ಟಿದೆ, ನಮಗೆ ಆರ್ಥಿಕ ಸೌಲಭ್ಯ ಮತ್ತು ಶೈಕ್ಷಣಿಕ ಸೌಲಭ್ಯ ಕೊಡ್ರಿ ಅಂತ ಇದು ಸರ್ಕಾರಕ್ಕೆ ಕ್ರೈಸ್ತ ಮಿಷನರಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್. ಈ ರಿಪೋರ್ಟ್ದಲ್ಲಿ ಏನ್ ಹೇಳ್ತಾ ಅಂದ್ರೆ 2021ರ ಪೂರ್ವದಲ್ಲಿ ಕರ್ನಾಟಕದಲ್ಲಿ ಒಟ್ಟು ಕ್ರಿಶ್ಚಿಯನ್ರು 11,79,441 ಜನ ಇದ್ರು. ಯಾವಾಗ ಈ ಕ್ರೈಸ್ತ ಮಿಷನರಿ 2021ರಿಂದ 23ರವರೆಗೆ ಇಡೀ ಕರ್ನಾಟಕದ ಚರ್ಚ್ಗಳನ್ನು ಸರ್ವೆ ಮಾಡ್ತು, ಆವಾಗ ಕ್ರೈಸ್ತರ ಸಂಖ್ಯೆ ಎಷ್ಟಾಯ್ತಂದ್ರೆ 11,79,441 ಎಕ್ಸ್ಟ್ರಾ ಕ್ರೈಸ್ತರಾದ್ರು. ಅಂದರೆ ಈ ಟೋಟಲಿ ಈಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಇರ್ತಕ್ಕಂಥ ಮಾದಿಗ ಸಮುದಾಯದ 36,69,246ರಲ್ಲಿ ನಾವು ಈ ಕ್ರೈಸ್ತ ಮಿಷನರಿಗಳು ಕೊಟ್ಟಿರ್ತಕ್ಕಂಥ ರಿಪೋರ್ಟಿನ ಆಧಾರದ ಮೇಲೆ ಅವರನ್ನಂದ್ರೆ ಕ್ರೈಸ್ತರಾಗಿರ್ತಕ್ಕಂಥವರಿಗೆ ಹೊರಗೆ ಹಾಕಿದ್ರಂದ್ರೆ ಕೇವಲ 8,74,387 ಜನ ಮಾತ್ರ ಮಾದಿಗರು ಉಳಿತಾರೆ. ಇದು ಆಫ್ ದಿ ರೆಕಾರ್ಡ್ ನಿಮಗೆ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಗೌರವಾನ್ವಿತ ನಾಗಮೋಹನ್ ದಾಸ್ ಅವರಿಗೆ ದಯವಿಟ್ಟು ನೀವೊಬ್ಬರು ನ್ಯಾಯಾಧೀಶರಾಗಿ ನ್ಯಾಯಾಲಯದ ನ್ಯಾಯಾಲಯದ ಆದೇಶಗಳನ್ನು ಪಾಲನೆ ಮಾಡತಕ್ಕಂಥ ಜವಾಬ್ದಾರಿ ನಿಮ್ಮದು. ಅದಷ್ಟೇ ಅಲ್ಲ, ಕಂಟೆಂಪ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಗಿಂತಲೂ
ಕಂಟೆಂಪ್ಟ್ ಆಫ್ ದಿ ಕೋರ್ಟ್ಗಿಂತಲೂ ಕಂಟೆಂಪ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಅಪೆನ್. ಮೂಲಭೂತ ಹಕ್ಕಿಗೆ ಧಕ್ಕೆ ತರ್ತಕ್ಕಂಥ ಶಿಫಾರಸು ನಾಗಮೋಹನ್ ದಾಸ್ ಅವರು ಮಾಡಿದ್ದಾರೆ ಅಂದ್ರೆ ಇವರಿಗೆ ಹೊಲೆಯರ ಮೇಲೆ ಎಷ್ಟು ಸಿಟ್ಟಿದೆ ಅಂತಕ್ಕಂಥದ್ದು ಕೂಡ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಕಂಟೆಂಪ್ಟ್ ಆಫ್ ದಿ ಕೋರ್ಟ್, ಅಂದ್ರೆ 30 ಜೂನ್ 2025 ನಾಗಮೋಹನ್ ದಾಸ್ ಅವರು ವರದಿ ಕೊಡುವ ಪೂರ್ವದಲ್ಲಿ 30 ಜೂನ್ 2025 ರವೀಂದ್ರ ಸ್ವಾಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಹೈಕೋರ್ಟ್ ಆಫ್ ದಿ ಗುಲ್ಬರ್ಗ ಜಜ್ಮೆಂಟ್ ಆಗಿದೆ. ಏನಂತ? ವೀರಶೈವ ಲಿಂಗಾಯತರು ಬೇಡ ಜಂಗಮರಲ್ಲ ಅಂತೇಳಿ. ಆದ್ರೆ ನಾಗಮೋಹನ್ ದಾಸ್ ಸಾಹೇಬ್ರು ಏನ್ ಮಾಡಿದ್ದಾರೆ ಅಂದ್ರೆ ಬೇಡ ಜಂಗಮರು 2025 3,22,049 ಜನರನ್ನು ಬೇಡ ಜಂಗಮ ಅಂತ ಡಿಕ್ಲೇರ್ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ದಯವಿಟ್ಟು ಅವರಿಗೆ ಈ ಕೋರ್ಟಿನ ಆದೇಶಗಳನ್ನು ಓದ್ಬೇಕಂತೇಳಿ ನಾಗಮೋಹನ್ ದಾಸ್ ಅವರ ಹತ್ರ ಕೇಳ್ಕೊಂಡು ಕೊನೆಯದಾಗಿ ಒಂದು ಸ್ಟ್ಯಾಟಿಸ್ಟಿಕ್ ಹೇಳ್ತೀನಿ ಸ್ನೇಹಿತರೆ, ಲಾಜಿಕ್ ಆಗಿ ಮಾತಾಡ್ತಾ ಇದ್ದೀನಿ. ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರನ್ನು ತೆಗೆದು ಹಾಕ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ನಮ್ಮ ಹೋರಾಟಗಾರರಿ ಮತ್ತು ನಿಮ್ಮ ಚಳವಳಿಗಾರರಿ ಬಿಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಕೋರ್ಟಿನ ಆದೇಶಗಳನ್ನು ಪಾಲನೆ ಮಾಡಲೇಬೇಕು, ಸರ್ಕಾರ ಇರಲಿ ಅಥವಾ ಒಂದು ಆಯೋಗ ಇರಲಿ. ಇದಕ್ಕಿಂತಲೂ ಮುಖ್ಯವಾಗಿರ್ತಕ್ಕಂಥ ವಿಷಯ ನಾಗಮೋಹನ್ ದಾಸ್ ಅವರು ನಮಗೆ ಮಾಡಿರ್ತಕ್ಕಂಥ ವಂಚನೆಯನ್ನು ಅವರ ವರದಿ ಪುಟಗಳಲ್ಲಿ ನಾವು ಎದ್ದು ನೋಡ್ಬೋದು, ಅದರ ವರದಿ ಪುಟಗಳಲ್ಲಿ ಕಾಣಬಹುದು. ಕಾರಣ ಏನಂದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಇರ್ತಕ್ಕಂಥ ಬಲಗೈ ಸಂಬಂಧಿತ ಜಾತಿಗಳಾಗಿರ್ತಕ್ಕಂಥ ಚಾಂಡಾಲ, ಮೊಗೇರ, ಪರಯ್ಯ ಒಯ್ದು ಎಡಗೈ ಸಮುದಾಯದಲ್ಲಿ ಸೇರಿಸಿದ್ದಾರೆ. ಇವರ ಸಂಖ್ಯೆ 2,48,351. ಆ 36 ಲಕ್ಷದಲ್ಲಿ 2,48,351 ತೆಗೆದ್ರೆ ಕೇವಲ 34,20,895 ಉಳಿತಾರೆ. ಇನ್ನು ಉಳಿದಿರ್ತಕ್ಕಂಥ ಪ್ರವರ್ಗ ಅಥವಾ ಗುಂಪು ಎದಲ್ಲಿ ಸೇರಿಸಿರ್ತಕ್ಕಂಥವ್ರು 1,01,580. ಒಟ್ಟಾರೆ ಟೋಟಲ್ ಎಷ್ಟಾಗ್ತಂದ್ರೆ ನಮ್ ಜನ್ಸ್ 3,49,931 ಹೊಲೆಯರ್ನು ಒಯ್ದು ಮಾದಿಗರಲ್ಲಿ ಮತ್ತು ಹೊಲೆಯರ್ನು ಒಯ್ದು ಎ ಪ್ರವರ್ಗದಲ್ಲಿ ಸೇರಿಸಿರ್ತಕ್ಕಂಥ ನೀವು ಕಾಣ್ತೀವಿ. ಹೀಗೆ ನಮ್ಮ ಸಂಖ್ಯೆಯನ್ನು ಗಮನಕ್ಕೆ ತೆಗೆದುಕೊಂಡಾಗ 34,20,895 ಮಾದಿಗರ ಸಂಖ್ಯೆ ಉಳಿತೆ. ನಮ್ಮದು 33,52,564 ಉಳಿತೆ. ಅವರಿಗೆ ನಮಗ ವ್ಯತ್ಯಾಸ, ಅದು ಅಕಾರ್ಡಿಂಗ್ ಟು ನಾಗಮೋಹನ್ ದಾಸನ ವರದಿಯರ ಪ್ರಕಾರ ಕೇವಲ 62,331 ಮಾತ್ರ ವ್ಯತ್ಯಾಸ ಇರುತ್ತೆ. ಹೀಗಿದ್ದಾಗ್ಯೂ ಸಂಖ್ಯೆಗಳ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಆರ್ಡರ್ ನೋಡ್ರಿ. ಆಮೇಲೆ ಈಗ ತಾನೇ ನಮ್ಮ ಅಧ್ಯಕ್ಷರು ಹೇಳಿದ್ರು ಇದು ರಿಸರ್ವ್ ಒಳ ಮೀಸಲಾತಿ ಕಂಪಲ್ಸರಿ ಅಲ್ಲ, ಕ್ಯಾನ್ ಬಿ ಮಾಡಬಹುದು, ಮಸ್ಟ್ ಬಿ ಅಲ್ಲ, ಕ್ಯಾನ್ ಬಿ ಮಾಡಬಹುದು. ಅಂದ್ರೆ ಎರಡು ದುಷ್ಟ ಆತ್ಮಗಳು, ಒಂದು ಆಯೋಗ ಇನ್ನೊಂದು ಪ್ರೇತಾತ್ಮ, ಎರಡೂ ಸೇರಿ ಬಲಗೈ ಸಮುದಾಯವನ್ನು ತುಳಿಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಇದು ಜಾರಿಗೆ ತರಲೇಬೇಕು ಅಂತೇಳಿ ದುಸ್ಸಾಹಸಕ ಕೈ ಹಾಕಿದ್ದಾರೆ. ಇನ್ನು ಕೊನೆಯದಾಗ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ನಮ್ಮ ಮೈಸೂರು ಹುಡುಗರನ್ನೆಲ್ಲ ದೃಷ್ಟಿಕೋನದಲ್ಲಿ ಇಟ್ಕೊಂಡು ತುಚ್ಛವಾಗಿ ಮಾತಾಡ್ತಕ್ಕಂಥ ನೋಡಿದ್ವಿ. ಏನಂತ? ಹೊಲೆಯರು ಮೈಸೂರು ಯೂನಿವರ್ಸಿಟಿಯಲ್ಲಿ ಮಾದಿಗರಿಕಿಂತ ಹೆಚ್ಚದಾರಪ್ಪ, ನೀವೇನ್ ಮಾಡ್ತಾ ಇದ್ರಿ ಅಂತ. ಆಯ್ತು, ಮುಗಿತು, ಒಂದ್ ನಿಮಿಷ ಆಯ್ತು, ಒಂದ್ ನಿಮಿಷ ಬಿಡ್ತೀನಿ. ಬಿಡಿ ಇಟ್ಬಿಟ್ಟವ್ರ ಅವರು. ಒಂದ್ ನಿಮಿಷ, 5 ನಿಮಿಷ ಬಿಡು 5 ನಿಮಿಷ ಬಿಡ್ತೀನಿ. ಒಂದ್ ನಿಮಿಷ ಕೇಳ್ತು ಬಿಡಿ ಸ್ನೇಹಿತರೆ. ನಾಗಮೋಹನ್ ದಾಸರವರ ವರದಿಯ 263ನೇ ಪುಟ ಸಂಖ್ಯೆ. ಇದು ಸಫಾಯಿ ಕರ್ಮಚಾರಿಗಳ ಸ್ಟ್ಯಾಟಿಸ್ಟಿಕ್ ಹೇಳುತ್ತೆ. ಅಂದ್ರೆ ಅನುದಾನವನ್ನು ಹೊಲೆಯರು ಎಷ್ಟು ಬಳಕೆ ಮಾಡಿಕೊಂಡಿದ್ದಾರೆ, ಮಾದಿಗರು ಎಷ್ಟು ಬಳಕೆ ಮಾಡಿಕೊಂಡಿದ್ದಾರೆ, ಈ ಸ್ಟ್ಯಾಟಿಸ್ಟಿಕ್ ಹೇಳುತ್ತೆ. ಇದರಲ್ಲಿ ಮಾದಿಗರು ಬಳಕೆ ಮಾಡಿಕೊಂಡಿರ್ತಕ್ಕಂಥ ಒಟ್ಟು ಅನುದಾನ 2,228.26 ಲಕ್ಷ ರೂಪಾಯಿಗಳು. ಹೊಲೆಯರು ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಕೇವಲ 322.95 ಲಕ್ಷಗಳು. ಈ ಅನುದಾನದ ಹೆಚ್ಚಿನ ಬಳಕೆ ಆಗಿರ್ತಕ್ಕಂಥದ್ದು ಅವ್ರು ಯಾರು ಮಾತಾಡಂಗಿಲ್ಲ. ಅದಷ್ಟೇ ಅಲ್ಲದೆ ಲಾಸ್ಟ್ ಇಯರ್ ನಡೆದಿರ್ತಕ್ಕಂಥ ಸಿಇಟಿಯಲ್ಲಿ ಕೇವಲ ಹೊಲೆಯರನ್ನು ಗುರಿಯಾಗಿಟ್ಟುಕೊಂಡು ಮಾತಾಡ್ತಕ್ಕಂಥ ಆ ಜನಾಂಗದ ನಾಯಕರುಗಳಿಗೆ ಹೇಳ್ತೀನಿ, ಆ ಸಿಇಟಿಯಲ್ಲಿ ಇಂಜಿನಿಯರ್, ಮೆಡಿಕಲ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ದಲ್ಲಿ ಸಹೋದರ ಕುಲವಾಗಿರ್ತಕ್ಕಂಥ ಲಂಬಾಣಿ ಜನಾಂಗದವರು ನಮ್ಮಕ್ಕಿಂತಲೂ 17% ಹೆಚ್ಚಿದ್ರು ಕೂಡ ಯಾವುದೇ ಸಭೆಯಲ್ಲಿ ಅವರ ಬಗ್ಗೆ ಚಕಾರ ಎತ್ತದಿಲ್ಲ. ಟಾರ್ಗೆಟ್ ಮಾಡ್ತಕ್ಕಂಥದ್ದು ಕೇವಲ 1% ಹೆಚ್ಚಿರ್ತಕ್ಕಂಥ
ಹಳೆಯ ಸಮುದಾಯದ ಬಗ್ಗೆ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಒಂದು ದುಷ್ಟ ಚಟ ಇದೆ, ದುಷ್ಟ ಹವ್ಯಾಸ ಹಾಕಿಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಇನ್ನ ವಿಶ್ವವಿದ್ಯಾಲಯದಲ್ಲಿ ಗೌರವಾನ್ವಿತ ನಾಗಮೋಹನ್ ದಾಸ್ ಅವರಿಗೆ ಕೇಳಿಕೊಳ್ಳಿಸಿದೆ, ವಿಶ್ವವಿದ್ಯಾಲಯದಲ್ಲಿ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ, ವೆಟರ್ನರಿ ಯೂನಿವರ್ಸಿಟಿ, ಒಟ್ಟು 70 ವಿಶ್ವವಿದ್ಯಾಲಯಗಳು ಕರ್ನಾಟಕದಲ್ಲಿ ಕೆಲಸ ಮಾಡ್ತವೆ. ಆದರೆ ಅವರು ಸಿಬ್ಬಂದಿಗಳ ಅಂಕಿ ಸಂಖ್ಯೆ ಕೊಟ್ಟಿರ್ತಕ್ಕಂಥದ್ದು ಕೇವಲ 27 ವಿಶ್ವವಿದ್ಯಾಲಯದು. ಅವರ ವರದಿ ಪ್ರಕಾರವೇ ಕೇವಲ ನಾನು ಅಂದರೆ ಅವರಿಗೂ ಭಯದಿಂದ ಹೇಳಿದ್ದಾರೆ, ಕೇವಲ 60% ಮಾಹಿತಿ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಿದ್ದೇನೆ ಅಂತಕ್ಕಂಥದ್ದು. ಕೇವಲ ಅಂಕಿ ಸಂಖ್ಯೆಯ ಮೇಲೆ ಪ್ರವರ್ಗ 1 ಅಂತ ಕೊಡಬಾರ್ದು ಅಂತ ತಿಳಿದು ಸುಪ್ರೀಂ ಕೋರ್ಟ್ 1/8/2024 ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ. ಮತ್ತೆ ಹ್ಯಾಂಗೆ ಕೊಡಬೇಕು? ಇವನು ನೇಮಕಾತಿಗೊಂಡಿರ್ತಕ್ಕಂಥ ಸಿಬ್ಬಂದಿಗಳು ಯಾವ ಮಟ್ಟದಲ್ಲಿ ಆರ್ಥಿಕವಾಗಿ ಸಬಲರಾಗಿದ್ದಾರೋ ಅವನ್ನು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಇವರಿಗೆ ಪ್ರವರ್ಗ 1, 2 ಕೊಡಬೇಕಂತ ಹೇಳಿದ್ದಾರೆ ವಿನಃ ಇವರ ಸಂಖ್ಯೆ ವಾಮ ಮಾರ್ಗದಿಂದ ತೆಗೆದುಕೊಂಡಿರ್ತಕ್ಕಂಥ ಅಂಕಿ ಸಂಖ್ಯೆಗಳ ಆಧಾರದಲ್ಲಿ ಇಲ್ಲ ಅಂತಕ್ಕಂಥದ್ದು ಕೂಡ 1/8/2024 ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ ನಲ್ಲಿ ಇದೆ ಅಂತಕ್ಕಂಥ ಕೂಡ ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ಸ್ವಾಮೀಜಿಗಳಿಗೆ ಮತ್ತ ನಮ್ಮ ಗೌರವಾನ್ವಿತ ಸಿದ್ದಯ್ಯ ಸಾಹೇಬ್ರಿಗೆ ಹೇಳ್ತಾ ಇದ್ದೇನೆ, ನಾಗಮೋಹನ್ ದಾಸ್ ಅವರ ವರದಿ ಸ್ವೀಕಾರ ಮಾಡಿದ್ದಾರೆ, ಪರಿಷ್ಕರಿಸಿರಿ ಅಂತ ನಾವು ಕೇಳ್ಕೊಳ್ಳೋಣ, ಅದನ್ನು ತಿರಸ್ಕರಿಸಿರಿ ಅಂತ ಕೇಳ್ಕೊಳ್ಳೋಣ. ತಿರಸ್ಕರಿಸದೇ ಇದ್ದರೆ ನೀವೆಲ್ಲರೂ ಕೂಡಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ, ನಾವು ಈ ಎಲ್ಲ ಲೀಗಲ್ಲಿ ಪಾಯಿಂಟ್ಸ್ಗಳನ್ನು ಕಂಟೆಂಪ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ವಿಷಯಗಳನ್ನ ಇಟ್ಟುಕೊಂಡು ನಾವು ಲೀಗಲ್ಲಿ ಹೋರಾಟ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ನನ್ನನ್ನು ಕರೆಸಿ ಪೂಜಾರ ಸಮ್ಮುಖದಲ್ಲಿ ನನ್ನ ಪ್ರಜ್ಞಾವಂತ ಅಣ್ಣಂದಿರ ಸಮ್ಮುಖದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಾರೆ. ವಂದಿಸಿ ಜೈ ಭೀಮ್.